ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ಹೇಳ್ತಾ ಇದ್ವಿ 2016ರಲ್ಲಿ ಆದಂಥ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ 10 ವರ್ಷಗಳ ನಂತರ ಈ ಕೇಸಿಗೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ಜಿಮ್ಗೆ ಹೋದಂಥ ವ್ಯಕ್ತಿಯನ್ನ ಭರ್ಭರವಾಗಿ ಕೊಲೆ ಮಾಡಲಾಗಿತ್ತು. ಸಾಕ್ಷ್ಯ ನಾಶ ಮಾಡೋದಕ್ಕೆ ಎಲ್ಲ ಯತ್ನಗಳು ಆಗಿತ್ತು. ಜೊತೆಗೆ ಕೊಲೆ ಮಾಡಿದ್ಯಾರೋ ಇನ್ಯಾರನ್ನು ಕರ್ಕೊಂಡು ಬಂದು ಸರೆಂಡರ್ ಮಾಡುವಂಥ ಯತ್ನ ಆಗಿತ್ತು. ಯಡಿಯೂರಪ್ಪನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ CBIಗೆ ಈ ಕೇಸನ್ನು ಹ್ಯಾಂಡ್ ಓವರ್ ಮಾಡಲಾಗಿತ್ತು. ತದನಂತರದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿಬಂತು. ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗಿತ್ತು. ಆಗ ಅಲ್ಲಿಂದ ಏನು ತನಿಖೆ ಶುರುವಾಯ್ತಲ್ಲ, ಒಟ್ಟು 21 ಜನರನ್ನ ಈ ಕೇಸ್ನಲ್ಲಿ ತನಿಖೆಯ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕಲಾಯಿತು. ತದನಂತರ ಈಗ 4 ಜನರು, 2 ಮಾಫಿ ಸಾಕ್ಷಿ ಅಂತ ಇನ್ನಿಬ್ಬರು ಅವರನ್ನ ಈ ಕೇಸ್ನಿಂದ ಖುಲಾಸೆ ಮಾಡಲಾಗಿದೆ. ಒಟ್ಟು 17 ಜನ ಅಪರಾಧಿಗಳು ಅಂತ ಈಗಾಗಲೇ ಸಾಬೀತಾಗಿದೆ. ಆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಿಕ್ಷೆ ಅಂತ ಬಂದಾಗ ಯಾವ ಪ್ರಮಾಣದಲ್ಲಿ ಪ್ರಕಟ ಆಗುತ್ತೆ? ಗಲ್ಲು ಶಿಕ್ಷೆ ಪ್ರಕಟ ಮಾಡುತ್ತಾ ಅಥವಾ ಜೀವಿತಾವಧಿನ ಕೊನೆ ಕ್ಷಣದವರೆಗೂ ಜೈಲಿನಲ್ಲೇ ಕಳೆಯುವಂಥ ಪರಿಸ್ಥಿತಿ ಬರುತ್ತಾ? ಈಗ ವಿನಯ್ ಕುಲಕರ್ಣಿಯವರ ಪರ ಶ್ಯಾಮ್ ಸುಂದರ್ ವಕೀಲರೇನಿದ್ದಾರೆ ಅವ್ರು ಕೇಳ್ಕೊಂಡಿರೋದೇನಪ್ಪ ಅಂದರೆ ಈ ಹಿಂದಿನ ಹಳೆ ಕೇಸುಗಳನ್ನು ಒಂದಷ್ಟು ಉಲ್ಲೇಖ ಮಾಡೋದ್ರ ಮೂಲಕ ಅಂತಹ ದೊಡ್ಡ ಕೇಸ್ ಏನಲ್ಲ ಇದು. ಈ ಕೇಸ್ನಲ್ಲಿ ಇದು ಏನು ಅಪರೂಪದ ಕೇಸ್ ಅಲ್ಲ. ಹಾಗಾಗಿ ನೀವು ಗಲ್ಲು ಶಿಕ್ಷೆ ಕೊಡುವಂಥದ್ದು ಬೇಡ ಅಂತೇಳಿ ಅವ್ರು ಮನವಿ ಮಾಡಿಕೊಂಡಿರೋದು. ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ ಅವರಿಗೆ ಜೀವಿತಾವಧಿನೇ ಶಿಕ್ಷೆ ಆಗಬೇಕು ಅಥವಾ ಗಲ್ಲೇ ಆಗಬೇಕು ಅಂತ ಕೂಡ CBI ಕಡೆಯಿಂದ ಅರ್ಜಿ ಅಥವಾ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಅದರಂತೆಯೇ ಹಿರಿಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿ ರಾಜು ಅವರು ವಾದ ಮಂಡನೆ ಮಾಡಿದ್ದಾರೆ. ಬಟ್ ಈಗಾಗಲೇ ನ್ಯಾಯಾಧೀಶರು ವಾದ ಪ್ರತಿವಾದ ಎರಡನ್ನೂ ಆಲಿಸಿದ್ದಾರೆ. ಈ ಒಂದು ಕೊಲೆಯಿಂದಾಗಿ ಆ ಯೋಗೇಶ್ ಕುಟುಂಬಸ್ಥರಿಗೆ ಏನೆಲ್ಲ ನಷ್ಟ ಆಗಿದೆ, ಅವರು ಎಷ್ಟು ಕಷ್ಟ ಅನುಭವಿಸಿದ್ದಾರೆ, ಇದೆಲ್ಲವನ್ನು ಕೂಡ ಅರ್ತಿದೆ ನ್ಯಾಯಾಲಯ. ಹಾಗಾಗಿ ಏನು ಶಿಕ್ಷೆ ವಿಧಿಸಬಹುದು? ಮತ್ತೊಂದು ಕಡೆ ನೋಡಿ, ಪ್ರಾರಂಭದಲ್ಲಿ ವಿನಯ್ ಕುಲಕರ್ಣಿ ಈ ಕೇಸಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಯೋಗೇಶ್ ಗೌಡ ಪತ್ನಿ ಮೊದಲು ಯೋಗೇಶ್ ಗೌಡ ಪರ ಇದ್ರು, ತದನಂತರದಲ್ಲಿ ವಿನಯ್ ಕುಲಕರ್ಣಿ ಪರ ಆದರು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ಹಿರಿಯ ವಕೀಲರಾಗಿರುವಂತ ಗಣಪತಿ ಪ್ರಸನ್ನ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. 10 ವರ್ಷಗಳ ಹಿಂದಿನ ಕೇಸ್ ಇದು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಸರ್, ಶಿಕ್ಷೆಯ ಪ್ರಮಾಣ ಅಂತ ಬಂದಾಗ ಇಲ್ಲಿ ಏನ್ ಪ್ರಕಟ ಆಗಬಹುದು ಸರ್? ಸಾಧ್ಯತೆಗಳ ಬಗ್ಗೆ ನೋಡೋದಾದ್ರೆ ಸಾಧ್ಯತೆ ಅಂತ ಹೇಳಿದ್ರೆ 302 ಮತ್ತೆ ಕ್ರಿಮಿನಲ್ ಕಾನ್ಸ್ಪಿರಸಿ 2 ಇರೋದ್ರಿಂದ ಇದರಲ್ಲಿ ಮಿನಿಮಮ್ ಇರೋದನ್ನೇ ಜೀವಾವಧಿ ಶಿಕ್ಷೆ 302 ಅಲ್ಲಿ. 120 ಕಾನ್ಸ್ಪಿರಸಿಗೂ ಸೇಮ್ ಪನಿಷ್ಮೆಂಟೇ ಕೊಡಬೇಕು. ಆಮೇಲೆ ಈ ಜಡ್ಜ್ಮೆಂಟ್ ಅಲ್ಲಿ ಏನಂತ ಹೇಳಿದ್ರೆ ಇಟ್ ಇಸ್ ಒನ್ ಆಫ್ ದಿ ಈ ಕ್ಲಾಸಿಕ್ ಮಾಸ್ಟರ್ ಪೀಸ್ ಆಫ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಂತ ಹೇಳ್ತಾರೆ ಈ ತರ ಜಡ್ಜ್ಮೆಂಟ್ಗೆ. ಯಾಕಂತ ಹೇಳಿದ್ರೆ ಈ ಕೇಸಲ್ಲಿ ಹೈ ಪ್ರೊಫೈಲ್ ಕೇಸು ಬಿತ್ತು, ಹೈ ಪ್ರೊಫೈಲ್ ಪವರ್ ಇರೋರು ಇರೋದು ಪಬ್ಲಿಕ್ ಸರ್ವೆಂಟ್ಸ್. ಹೌದು. ಅದಲ್ದೇನೆ ಇದರಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಫ್ ಪಬ್ಲಿಕ್ ಸರ್ವೆಂಟ್ ಹೆಲ್ಪಿಂಗ್ ದಿ ಸಮ್ ಪೊಲಿಟಿಕಲ್ ಇವರು ಇರೋದ್ರಿಂದ. ಅದಲ್ದೇನೆ ಇನ್ ದ ಸೇಮ್ ನಿಮಗೆ ಜಡ್ಜ್ಮೆಂಟ್ ಅಲ್ಲಿ ಕನ್ವಿಕ್ಷನ್ ಬರುತ್ತೆ, ಅಕ್ವಿಟಲ್ಲು ಬರುತ್ತೆ. ಸೇಮ್ ಅಕ್ಯೂಸ್ಡ್ಗೆ ಅಕ್ವಿಟಲ್ಲು ಕೊಟ್ಟಿದ್ದಾರೆ ಸೇಮ್ ಜಡ್ಜ್ಮೆಂಟ್ ಅಲ್ಲಿ. ಹೌದು. ಆರ್ಮ್ಸ್ ಆಕ್ಟ್ ಇದರಲ್ಲೆಲ್ಲ ಅಕ್ವಿಟ್ ಮಾಡಿದ್ದಾರೆ ಅದೇ ಅಕ್ಯೂಸ್ಡ್ನ. ಇನ್ನೊಂದರಲ್ಲಿ ಇದೇ ಜಡ್ಜ್ಮೆಂಟ್ ಅಲ್ಲಿ ಬೆನಿಫಿಟ್ ಆಫ್ ಡೌಟ್ ಕೊಟ್ಟಿದ್ದಾರೆ ಅಕ್ಯೂಸ್ಡ್ ನಂಬರ್ 2021ಗೆ. ಇದೇ ಜಡ್ಜ್ಮೆಂಟ್ ಅಲ್ಲಿ ಅಪ್ರೂವರ್ ಟರ್ನಡ್ ಹಾಸ್ಟೆಲ್ಗೆ ನೆಕ್ಸ್ಟ್ ಕ್ರಿಮಿನಲ್ ಕೇಸ್ ಅವ್ರ ಮೇಲೆ ಫೈಲ್ ಮಾಡೋದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ ಅಲ್ದೇನೆ ಈ ಪೊಲೀಸ್ ಆಫೀಸರ್ಸ್ ಇದಾರಲ್ಲ 3 ಜನ ಇದಾರಲ್ಲ, ಅವ್ರ ಮೇಲೇನು ಜೂರಿಸ್ಪ್ರುಡೆನ್ಸ್ ಇದ್ರ ಪ್ರಕಾರ, ಯಾಕಂದ್ರೆ ಇದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್. ಈ ತರದ್ದು ಸೋ ಮೆನಿ ಬೇಸಿಕ್ ಜೂರಿಸ್ಪ್ರುಡೆನ್ಸ್ ಎಲ್ಲೂ ಸಿಗಲ್ಲ. ಹೌದು. ಇದರಲ್ಲಿ ಪೊಲೀಸ್ ಆಫೀಸರ್ಸ್ ಟರ್ನಡ್ ಹಾಸ್ಟೆಲ್ ಆಗಿರೋದ್ರಿಂದ ಅವ್ರ ಮೇಲೆ ಅಂದ್ರೆ ಫಾಲ್ಸ್ ಎವಿಡೆನ್ಸ್ ಹೇಳಿದ್ದಾರೆ ಅಂತ ಪರ್ಜುರಿ ಮಾಡೋದಕ್ಕೋಸ್ಕರ ರಿಜಿಸ್ಟ್ರಿ ಟು ದ ಸಿಟಿ ಸಿವಿಲ್ ಕೋರ್ಟ್ಗೆ ಕೇಸ್ ಫೈಲ್ ಮಾಡಿ ಅಂತ ಕೊಟ್ಟಿದ್ದಾರೆ ಸೆಕ್ಷನ್ 340 ಆಫ್ ದಿ CRPC ಅಲ್ಲಿ 3 ಜನ ಪೊಲೀಸ್ ಆಫೀಸರ್ಸ್ಗೆ. ಅದಲ್ದೇನೆ ಇಂಡಿಪೆಂಡೆಂಟ್ ವಿಟ್ನೆಸ್ಗೂ ಇದರಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಕೊಟ್ಟಿರೋ 4 ಜನ ಇರ್ಬೇಕಂತ ಕಾಣುತ್ತವ್ರು. ಅದ್ರಲ್ಲಿ ಒಬ್ರು ಫಸ್ಟ್ ಬಂದೆ PW1 ಯಾರೋ ಡಾಕ್ಟರ್. ಅದಕ್ಕೆ ದಿಸ್ ಜಡ್ಜ್ಮೆಂಟ್ ಇಸ್ ಒನ್ ಆಫ್ ದಿ ಕ್ಲಾಸಿಕ್
ಜಜ್ಮೆಂಟ್ ಮಾಸ್ಟರ್ ಪೀಸ್ ಆಫ್ ದಿ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಂತ ಹೇಳ್ಬೇಕು ಈ ಜಜ್ಮೆಂಟ್ಗೆ ಇವಾಗ. ಸರ್, ಇಲ್ಲಿ ಅಪರಾಧ ಮಾಡಿದ್ದಲ್ದೆ ಬೇರೆಯವ್ರನ್ನ ಸರೆಂಡರ್ ಮಾಡುವಂತ ಯತ್ನ ಆಗಿತ್ತು, ಒಳಸಂಚು ನಡೆದಿತ್ತು. ಹಾಗಾಗಿ ಇದನ್ನ ಪರಿಗಣಿಸಿದಾಗ ಶಿಕ್ಷೆಯ ಪ್ರಮಾಣ ಅಂತ ಬಂದಾಗ ಹೆಂಗೆ ಡಿಪೆಂಡ್ ಆಗುತ್ತೆ, ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಸರ್? ಇದ್ರಲ್ಲಿ ಈ ತರ ಬಂದಾಗ ಏನಾಗ್ತಂದ್ರೆ, ಇದು ಒಬ್ಬ ಇನ್ನೋಸೆಂಟ್ ಇವ್ರನ್ನ ಅವಾಯ್ಡ್ ಮಾಡಿ ಇನ್ನೋಸೆಂಟ್ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡಿರೋದ್ರಿಂದ ಇದರಲ್ಲಿ ಆಕ್ಚುಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡಬೇಕು. ಯಾಕಂದ್ರೆ ಇದೊಂದು ಬಿಕೇಮ್ ಎ ಡಿಟರೆಂಟ್ ಥಿಯರಿ ಅಲ್ಲದೇನೆ ಮುಂದೆ ಫ್ಯೂಚರ್ಗೆ ಇಟ್ ಬಿಕೇಮ್ ಎ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್. ಮುಂದೆ ಏನಾಗುತ್ತೆ ಅಂತ ಇನ್ನು ಇನ್ನೋಸೆಂಟ್ ಪರ್ಸನ್ಸ್ ಇನ್ವಾಲ್ವ್ಮೆಂಟ್ ಮಾಡಿರಲ್ಲ, ರಿಯಲ್ ಕಲ್ಪ್ರಿಟ್ ಅನ್ನ ಅವಾಯ್ಡ್ ಮಾಡಿ ಇನ್ನೋಸೆಂಟ್ ಅನ್ನ ಇದು ಮಾಡಿರೋದಕ್ಕೋಸ್ಕರ ದೇ ರಿಕ್ವೈರ್ಡ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್. ಫ್ಯೂಚರ್ ಅಲ್ಲಿ ಇಟ್ ಶುಡ್ ಬಿ ಎ ಲೆಸನ್. ಇದನ್ನ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ ನಾವು ನಮ್ಮ ಲೀಗಲ್ ಇದರಲ್ಲಿ, ಇದು ಪ್ರೆಸಿಡೆಂಟ್ ಅಂತ. ಈ ತರ ಹಾಗಾಗಿ ಇಷ್ಟೊಂದು ಕ್ರಿಮಿನಲ್ ಬೇಸಿಕ್ ಏನೇನ್ ಟೆನೆಟ್ಸ್ ಎಲ್ಲ ಬರುತ್ತಲ್ಲ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ, ಅದೆಲ್ಲ ಇನ್ವಾಲ್ವ್ಮೆಂಟ್ ಆಗಿರೋ ಒಂದು ಜಜ್ಮೆಂಟ್ ಅಂದ್ರೆ ಈ ಜಜ್ಮೆಂಟ್. ಇದು ಸುಮಾರು ಎಷ್ಟೋ ವರ್ಷ ಆದ್ಮೇಲೆ ಬಂದಿರೋದು ಈ ತರದ್ದು ಒಂದು ಜಜ್ಮೆಂಟ್, ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇರೋದು. ದಟ್ ಎಸ್ಪೆಷಲಿ ಪಬ್ಲಿಕ್ ಸರ್ವೆಂಟ್ಸ್ ಮತ್ತೆ ಪೊಲಿಟಿಕಲಿ ಹೈ ಪ್ರೊಫೈಲ್ ಇರೋದ್ರಿಂದ ಅದಕ್ಕೆ ಭಾರಿ ಇದು ಬೇಕಾಗತ್ತೆ ಈ ತರ ಜಜ್ಮೆಂಟ್ ಬರೀಬೇಕು ಅಂದ್ರೆ. ಸರ್, ಇಲ್ಲಿ ವಿನಯ್ ಕುಲಕರ್ಣಿ ಅವರ ಪರ ಇರುವಂತ ವಕೀಲರು ತಮ್ಮ ಕಕ್ಷಿದಾರರು ಅನ್ನುವಂತ ಕಾರಣಕ್ಕೆ ಈ ಕೇಸ್ ಅಂತ ಅಪರೂಪದ್ದೇನಲ್ಲ, ಹಾಗಾಗಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡೋದ್ರ ಬದಲು ಸ್ವಲ್ಪ ಕಡಿಮೆ ಮಾಡಿ ಶಿಕ್ಷೆನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಅಂಶ ಕನ್ಸಿಡರ್ ಮಾಡ್ತಾರೆ ಸರ್? ಅವ್ರು 3,000 ಹಸು ಸಾಕಿದ್ದಾರೆ, ಅವರಿಗೊಂದು ಫ್ಯಾಮಿಲಿ ಇದೆ ಅನ್ನುವಂಥ ಕಾರಣಕ್ಕೆ ಇದನ್ನ ಕನ್ಸಿಡರ್ ಮಾಡೋದಕ್ಕಾಗುತ್ತಾ, ಹೆಂಗೆ? ಅಲ್ಲ, ಈಗ ಯೋಗೇಶ್ ಗೌಡ ಅವರು ಮರ್ಡರ್ ಆದ್ರೂ ಅವ್ರಿಗೂ ಫ್ಯಾಮಿಲಿ ಅದೆಲ್ಲ ಇರುತ್ತೆ, ಅದೆಲ್ಲ ಓಕೆ, ಜನರಲ್ ಇದು ಹ್ಯೂಮನ್ ಬೀಯಿಂಗ್ ಅಂದ್ಮೇಲೆ. ಬಟ್ ಇವ್ರದ್ದು ಇದ್ರಲ್ಲಿ ಏನಂತ ಹೇಳಿದ್ರೆ ಸಿಸ್ಟಮ್ ಅನ್ನೇ ಇವ್ರು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ಬಿಟ್ಟಾರೆ ಇವ್ರ ಫೇವರಿಗೆ. ಪಬ್ಲಿಕ್ ಸರ್ವೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಕೇಸ್. ಅದಕ್ಕೆ ಮರ್ಸಿ ತೋರ್ಸಕ್ ಬರೋದಿಲ್ಲ. ಹೌದೌದು. ಯಾಕಂದ್ರೆ ಸಿಸ್ಟಮ್ ಒಳಗಡೆನೆ ಇನ್ನು ವೆಲ್ಪ್ ಮಾಡಕ್ ಶುರು ಮಾಡ್ಬಿಟ್ರೆ, ಕಾನೂನು ಒಳಗಿಂದನೇ ರಾಂಗ್ ಇನ್ಫಾರ್ಮೇಶನ್ ಬರಕ್ ಶುರು ಆಗ್ಬಿಟ್ರೆ ಸಿಸ್ಟಮ್ ಮೇಲೆ ಜನಕ್ಕೆ ನಂಬಿಕೆ ಹೋಗ್ಬಿಡುತ್ತೆ. ನಿಜ. ಈಗ ಸಿಸ್ಟಮ್ ಅನ್ನ ಅವ್ರು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಎಸ್ ಓಕೆ, ಮಿನಿಮಮ್ ಪನಿಷ್ಮೆಂಟ್ ಕೊಡ್ಬೋದು, ಅಂತದ್ದೇನಿಲ್ಲ, ಏನೋ ಆಯ್ತು ಗಲಾಟೆ ಆಯ್ತು, ಏನೋ ಆಯ್ತು ಮರ್ಡರ್ ಆಯ್ತು ಅಂತ ಹೇಳ್ಬೋದು. ಇದ್ರಲ್ಲಿ ಇವ್ರು ಮಾಡಿರೋ ಕಾನ್ಸ್ಪಿರಸಿ ಇದೆಯಲ್ಲ, ಅದು ಯಾರು ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಬುಡೋ ಮೇಲೆ ಕೃತ್ಯ ಮಾಡ್ಬೋದು, ಆ ತರ ಕಾನ್ಸ್ಪಿರಸಿ ಇದು. ಅದನ್ನ ಹೊರಗಡೆ ಮಾಡಿ ಅದರಲ್ಲಿ ಕಾನ್ಸ್ಪಿರಸಿ ಅಂತ ಹೇಳಿದ್ರೆ ಡೈರೆಕ್ಟ್ ಎವಿಡೆನ್ಸ್ ಸಿಗಲ್ಲ ಯಾವಾಗ್ಲೂ. ಕಾನ್ಸ್ಪಿರಸಿ ಒಳಸಂಚು ಆಲ್ವೇಸ್ ಅದು ಇನ್ಫ್ಲೂಯೆನ್ಸ್ ಮಾಡೋದು, ಅದು ಡೈರೆಕ್ಟ್ ಎವಿಡೆನ್ಸ್ ಅಂತ ಏನು ಸಿಗೋದಿಲ್ಲ ಕೆಲವು ಸಲ. ಕಾನ್ಸ್ಪಿರಸಿ ಅಂದ್ರೆ ಆಲ್ವೇಸ್ ಇನ್ಫರಬಲ್, ಎವಿಡೆನ್ಸ್ ಇಸ್ ಇನ್ಫರಬಲ್. ಅದು ಹಿಂಗ್ ಕಾನ್ಸ್ಪಿರಸಿ ಮಾಡಿದ್ರೆ ಹಿಂಗ್ ಒಳಸಂಚು ಮಾಡಿದಾರೆ ಅಂತ ಒಳಸಂಚು ಓಪನ್ ಆಗಿ ಮಾಡಲ್ವಲ್ಲ ಯಾರು, ಅದನ್ನ ಎವಿಡೆನ್ಸ್ ಇಟ್ಕೊಂಡು ಏನು ಮಾಡೋದಿಲ್ಲ ಯಾರು. ಎವಿಡೆನ್ಸ್ ಬುಕ್ಕದೇ ಬರೋದ್ ಕಷ್ಟ, ಅದಕ್ಕೆ ಇನ್ಫರೆನ್ಸ್ ಮಾಡ್ಬೋದು ಅಷ್ಟೇ ಬಿಟ್ರೆ ಬೇರೆ ಏನಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಅಂತ ಸಿಗಲ್ಲ. ಇದರಲ್ಲಿ ಕೆಲವೆಲ್ಲ ಡೈರೆಕ್ಟ್ ಎವಿಡೆನ್ಸ್ ಕಾಣುತ್ತೆ, ಇದು ಯಾರು ಅಪ್ರೂವರ್ ಎವಿಡೆನ್ಸ್ ಇದೆ, ಮತ್ತೊಂದಿದೆ, ಇದೆಲ್ಲ ಇರೋದ್ರಿಂದ. ಆಮೇಲೆ ಮೇನ್ ವಿಟ್ನೆಸಸ್ ಪೊಲೀಸ್ ಅವರೇ ಟರ್ನೆಡ್ ಹಾಸ್ಟೆಲ್ ಆಗಿರೋದು. ಆಮೇಲೆ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅವರು ಇನ್ನೋಸೆಂಟ್ ಅನ್ನ ಇನ್ವಾಲ್ವ್ಮೆಂಟ್ ಮಾಡ್ಯಾರಲ್ಲ, ಅದಕ್ಕೆ ನಾನೀಗ ಇರೋ ಪ್ರಕಾರ ಅದು ಸಮ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಅಂತ ಕಾಣುತ್ತೆ ಅದರದ್ದು. ಅಲ್ಲಿ CCTV ಇಮೇಜಸ್ ಎಲ್ಲ ಇರ್ಬೇಕದು, ಅವಾಗ ಬಂದೋಗಿದ್ದವರೆಲ್ಲ ಮಾಡಿದ್ದೆಲ್ಲ ಆ ವಿಡಿಯೋ ಇದನ್ನೇ ಅವಾಯ್ಡ್ ಮಾಡಿ ಇವ್ರನ್ನ ಇನ್ವಾಲ್ವ್ಮೆಂಟ್ ಮಾಡಿದ್ರು ಇನ್ನೋಸೆಂಟ್ ಪರ್ಸನ್ ಫಸ್ಟ್ ಇದರಲ್ಲಿ. ಅದಕ್ಕೋಸ್ಕರ ಅದನ್ನ ನೀವು ಈಗ ಕೋರ್ಟ್ ಇಲ್ಲಿ ತಗೊಂಡ್ರು ಇನ್ ಕೇಸ್ ಇವರು ಮಿನಿಮಮ್ ಈಗ ಮರ್ಸಿ ತೋರಿಸಿ ಏನೋ ಮಿನಿಮಮ್ ಪನಿಷ್ಮೆಂಟ್ ಕೊಟ್ರು ತಮ್ಮ ರಿಮೈನಿಂಗ್ ಸೆಷನ್ಸ್ಗೆ ಹೈಕೋರ್ಟ್ ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ಸ್ಟ್ರಿಂಜೆಂಟ್ ಜಡ್ಜ್ ಜಾಸ್ತಿ ಇದ್ರೆ ಅವರು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಚಾನ್ಸಸ್ ಇದೆ ಇಲ್ಲ, ಅದಕ್ಕೋಸ್ಕರ. ಸರ್, ಇಲ್ಲಿ ನಿನ್ನೆ ಜಡ್ಜು ಒಂದು ಪ್ರಶ್ನೆ ಕೇಳಿದ್ರು, ಅಂದ್ರೆ ಯೋಗೇಶ್ ಗೌಡ ಪತ್ನಿ ಮೊದಲು ತನ್ನ ಪತಿಯ ಕೊಲೆಗೆ ಸಂಬಂಧಪಟ್ಟಂತೆ ಪತಿ ಪರವಾಗಿ ಹೋರಾಟ ಮಾಡಿದ್ರು ಕೂಡ ತದನಂತರದಲ್ಲಿ ವಿನಯ್ ಕುಲಕರ್ಣಿ ಪರವಾಗಿ ಪ್ರತಿಕೂಲ ಸಾಕ್ಷಿ ಆಗ್ಬಿಟ್ರು ಅಂತೇಳಿ ಜಡ್ಜೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಇದರಿಂದ ಸರ್ ಏನಾದ್ರೂ ಅಲ್ಲಿ ಚೇಂಜಸ್ ಆಗುತ್ತಾ? ಅಲ್ಲ, ಈಗ ಒಬ್ಬ ಪವರ್ ಅಲ್ಲಿ ಇದಾರೆ, ಒಬ್ರು ಹೈ ಪ್ರೊಫೈಲ್ ಇದಾರೆ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಜೈಲಲ್ಲಿ ಇದ್ದು ನಾನು ಒಳಗೆ ಗೆದ್ದು ಬರ್ತೀನಿ ಅಂತ ಹೇಳಿದವಾಗ ನಾನೊಬ್ಬ ಸತ್ತೋಗಿರೋ ಹೆಂಡತಿ ನಾನು ಏನ್ ಹೇಳ್ಬೋದು? ಫಿಯರ್ ಹೆಂಗಿರುತ್ತೆ, ಕೋಯರ್ಷನ್ ಹೆಂಗಿರುತ್ತೆ, ಅವ್ರ ಕಡೆ ಎಲ್ಲಾ ಕಡೆ ಅವ್ರ ಜನ ಪಟಾಲ ಮೆಲ್ಲ ಇರ್ಬೇಕಾದ್ರೆ ನನಗೆ ಎಗನೆಸ್ಟ್ ನಾನು ಏನ್ ಮಾತಾಡಕ್ಕಾಗತ್ತೆ? ನಾನು ಊರಲ್ಲಿರೋ ಏಕೈಕ ಲೇಡಿ, ಭಯ ಇರುತ್ತೆ. ಭಯ ಇಟ್ ಈಸ್ ಪ್ರಿಸ್ಯೂಮಬಲ್, ಇದು ಸೆಲ್ಫ್ ಪ್ರಿಸ್ಯೂಮ್, ಇದು ಭಯ ಇದ್ದೇ ಇರುತ್ತೆ. ಮಾತಾಡೋ ನಾವು ಆಲ್ರೆಡಿ ನನ್ ಗಂಡ ಹೋಗಿದ್ದಾನೆ ಇವಾಗ, ಇನ್ ನನಗೇನ್ ಮಾಡ್ಬೋದು ಇವರು? ಯಾಕಂದ್ರೆ ಪವರ್ ಬೇರೆ ಇದೆ, ಜನ ಬೆಂಬಲ ಎಲ್ಲ ಇದಾರೆ, ಆ ಕಡೆನೇ ಇದಾರೆ. ಅದಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಅದನ್ನ ಇವರು ಹಾಸ್ಟೆಲ್ ಆದ್ರೂ ಅದು ಪರಿಗಣನೆ ತಗೊಳ್ಳೋದಿಲ್ಲ.
ಸುಮಾರು ಕೇಸಸ್ ಎಲ್ಲ ಕೆಲವರೆಲ್ಲ ಹಾಸ್ಟೆಲ್ ಆಗಿರೋದನ್ನು ಅದಕ್ಕೆ ಇಲ್ಲಿ ಹಾಸ್ಟೆಲ್ ಜುಡಿಸ್ಪ್ರುಡೆನ್ಸ್ ಬರುತ್ತೆ ಇಲ್ಲಿ. ಓಕೆ. ಟರ್ನೆಡ್ ಹಾಸ್ಟೆಲ್ ಆಗಿದಾರಲ್ಲ, ಟರ್ನೆಡ್ ಹಾಸ್ಟೆಲ್ ಅವ್ರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಅಪ್ರೂವ್ ಮಾಡಿ ಆಮೇಲೆ ಟರ್ನೆಡ್ ಹಾಸ್ಟೆಲ್ ಆಗಿದಾರಲ್ಲ ಅವರಿಗೆ. ಓಕೆ, ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್ Thank you, ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.